ಸ್ಯಾಂಡಲ್ವುಡ್ ಅಲ್ಲಿ ಫೈರಿಂಗ್ ಸ್ಟಾರ್ ಅಂತಾನೆ ಹೆಸರುವಾಸಿಯಾಗಿರೋ ಪೊರ್ಕಿ ಹುಚ್ಚ ವೆಂಕಟ್ ಅವರು ಮತ್ತೆ ಬೆಳಕಿಗೆ ಬಂದಿದ್ದಾರೆ ಗುರು. ನನಗ್ ಭಯ ಆಗ್ತಾ ಇದೆ. ಈ ವಯ್ಯನ್ ಬಗ್ಗೆ ಹೊಸ ಇಂಟ್ರಡಕ್ಷನ್ ಏನ್ ಬೇಕಾಗಿಲ್ಲ ಅಲ್ವಾ ಗುರು. ಒಂದಾನೊಂದು ಕಾಲದಲ್ಲಿ ಬಿಗ್ ಬಾಸ್ ಹೋಗಿ ಧೂಳು ಎಪ್ಸಿರೋದು ನಮ್ಗೆಲ್ಲ ಗೊತ್ತು. ಅದ್ರಲ್ಲೂ ಇವ್ರ ಮೂವೀಸ್ ಆದ ಹುಚ್ಚ ವೆಂಕಟ್ ಮತ್ತೆ ಪೊರ್ಕಿ ಹುಚ್ಚ ವೆಂಕಟ್ ವರ್ಲ್ಡ್ ವೈಡ್ ರಿಲೀಸ್ ಆಗಿ 3000 crores ಕಲೆಕ್ಟ್ ಮಾಡಿ ಇಂಡಿಯನ್ ಮೂವೀಸ್ ನ ಟಾಪ್ ಲಿಸ್ಟ್ ಅಲ್ಲಿ ಸೇರ್ಕೊಂಡಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ಬಟ್ ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಬೆಳಕಿಗೆ ಬರ್ತಾರೆ. ಆ ವರ್ಷಗಳ ಮಧ್ಯೆ ಇವರು ತಿಕಾಕೊಬ್ಬ ಮಾಡ್ಕೊಂಡು ಹಾಕೊಂಡು ಗುಮ್ಮಿಸ್ಕೊಂಡು ಫೇಡ್ ಔಟ್ ಆಗ್ಬಿಟ್ಟಿದ್ರು ಗುರು. ಬಗ್ಗಿಸ್ಕೊಂಡು ಹೊಡಿತೀವಿ. ಯಾವುದೋ ಒಂದು ಮೋರಿಯಲ್ಲಿ ಬಿದ್ದಿದ್ ಇವ್ರನ್ನ ನಮ್ಮ ಹುಚ್ಚ ವೆಂಕಟ್ ಸೇನೆ ಅವರು ಮತ್ತೆ ಎತ್ತಿ ₹5 ಕಾಯನ್ ನೀರಲ್ಲಿ ಚೆನ್ನಾಗಿ ವಾಟರ್ ವಾಶ್ ಮಾಡಿ ಕನ್ನಡ ಇಂಡಸ್ಟ್ರಿ ಬಾಕ್ಸ್ ಆಫೀಸ್ ನ ಧೂಳು ಎಪ್ಸಕ್ಕೆ ಬರ್ತಾ ಇದ್ದಾರೆ ಗುರು. ಹುಚ್ಚ ವೆಂಕಟಣ್ಣ ನಿಮ್ಮ ಸೇನೆಯ ಅಧ್ಯಕ್ಷರಾಗಿ ನಾವ್ ಕೇಳ್ಕೊಳ್ಳೋದು ಒಂದೇ ಒಂದು, ಹೋದ್ ಸತಿ ಮಾಡ್ದಂಗೆ ಈ ಸತಿನೂ ಬಾಕ್ಸ್ ಆಫೀಸ್ ನ ಧೂಳು ಅಂದ್ರೆ ಕಮ್ಮಿ ಆಗೋಗ್ಬಿಡುತ್ತೆ. ರೇಪ್ ಮಾಡ್ಬಿಡೋಣ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ಜೈ ಹುಚ್ಚ ವೆಂಕಟ್, ಜೈ ಹುಚ್ಚ ವೆಂಕಟ್ ಸೇನೆ, ಜೈ ಸನಿ ಲಿಯಾನ್. ಮ್ಯೂಸಿಕ್ ಲೋಪರ್ ಮುಂಡೆ.